ಇವತ್ತು ನಾವು ನಮ್ಮ ಧರ್ಮವನ್ನ ಅಭಿಮಾನದಿಂದ ಸ್ವೀಕರಿಸಿಕೊಂಡು ಅದರ ನೈಜ ಅನುಯಾಯಿಗಳಾಗಿ ಬದುಕ್ತಾ ಇದ್ದೇವೆ ಬಂಧುಗಳೇ. ಆದ್ರೆ ಈ ಧರ್ಮ ಯಾವತ್ತಿಗೂ ಕೂಡ ಸೌಹಾರ್ದತೆಗೆ ಕೊಲ್ಲಿ ಇಡುವಂತಹ ಅಥವಾ ಧರ್ಮಗಳ ಮಧ್ಯೆ ಭಿನ್ನತೆಯನ್ನು ಮೂಡಿಸುವಂತಹ, ನಮ್ಮ ಪ್ರೀತಿ ವಾತ್ಸಲ್ಯ ಬಂಧುತ್ವವನ್ನ ಕೆಡಿಸುವಂತಹ ಅಥವಾ ನಮ್ಮೊಳಗಿನ ಮಾನವೀಯ ಮೌಲ್ಯಗಳನ್ನ ಕೊಲ್ಲಿಸುವಂತಹ ಆ ವ್ಯಕ್ತಿತ್ವಗಳೊಂದಿಗೆ ಅಥವಾ ಅಂತಹ ನಡವಳಿಕೆಯೊಂದಿಗೆ ಒಂದು ಹೊಂದಾಣಿಕೆ ಇಲ್ಲದಂತಹ, ರಾಜಿ ರಹಿತವಾದಂತಹ ಒಂದು ನೈಜ ಜೀವನವನ್ನ, ನೈಜ ಸತ್ಯ ವಿಶ್ವಾಸವನ್ನ, ನೈಜವಾದಂತಹ ಒಂದು ಜೀವನ ತಿರುಳಿನೊಂದಿಗೆ ಬದುಕಬೇಕು. ನೀನು ತಲೆಬಾಗುತ್ತಿದ್ರೆ ನಿನ್ನನ್ನ ಸೃಷ್ಟಿಸಿದಂತಹ ಸೃಷ್ಟಿಕರ್ತನಿಗೆ ಮಾತ್ರ ತಲೆಬಾಗಬೇಕು ಹೊರತು ಇಲ್ಲಿ ನಮ್ಮನ್ನ ಮುನ್ನಡೆಸ್ತೇವೆ ಅಂತ ಹೇಳುವಂತಹ ರಾಜಕಾರಣಿಗಳ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಮುಸ್ಲಿಂ ಸಮುದಾಯ ನಾವಾಗಬಾರದು ಅನ್ನುವಂತಹ ಸಂದೇಶವಾಗಿರ್ತದೆ ನಮ್ಮ ಧರ್ಮದಲ್ಲಿ. ಪ್ರವಾದಿಗಳು ಅದೇ ರೀತಿ ನಮ್ಮ ಗುರು ಹಿರಿಯರು ಉಲೇಮಾಗಳು ನಮಗೆ ಕಲಿಸಿಕೊಟ್ಟಿರುವಂತದ್ದು.